ಸೊ ಈ ಒಂದು ಕಾರ್ಡ್ಸ್ ಇಲ್ಲಿ ಬಂದಿರೋವಂಥದ್ದು. ಓಕೆ. ಸೊ ಇಲ್ಲಿ ಮೇಜರ್ಲಿ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಅವರ ಡೇಟ್ ಆಫ್ ಬರ್ತ್ ಬಂದು 8, 9 ತುಂಬ ಜನದಿರ್ಬೋದು, ಆ್ಯಂಡ್ ಆಲ್ಸೋ 10 ಹಾಗೆ 11, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡಿದಾಗ ಆ ಒಂದು ನಂಬರ್ ಬಂದು 1 or 8 ಈ ಥರ ಆಗಿರ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಆನ್ಸರ್ ಬಂದು ಎಸ್, ಅವರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ. ಬಿಕಾಸ್ ಈ ಒಂದು ಪರಿಸ್ಥಿತಿಯಲ್ಲಿ ಅವರು ನಾನು ಒಂದು ಹೆಜ್ಜೆ ಇಟ್ಟರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ನಾನು ಏನು ತಗೊಂಡ್ರೆ ಯಾವ ರೀತಿ ಅದು ನನಗೆ ಎಫೆಕ್ಟ್ ಆಗಬಹುದು ಅನ್ನೋ ಒಂದು ಕನ್ಫ್ಯೂಷನ್ ಆ್ಯಂಡ್ ಆಲ್ಸೋ ಆ ಒಂದು ಭಯದಲ್ಲಿ ಅವ್ರು ಬದುಕ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ತುಂಬ ಬ್ಯಾಕ್ ಪಿಚ್ಚಿಂಗ್ ಆಗಿರಬಹುದು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಯಾರ ಕಡೆಯಿಂದನೋ ಬೇಡದೇ ಇರೋವಂಥ ಮಾತುಗಳು ಆ್ಯಂಡ್ ತುಂಬ ನೋವುಗಳು ಉಂಟು ಮಾಡಿರೋವಂಥ ಸಂಗತಿಗಳು ನಿಮ್ಮ ಜೀವನದಲ್ಲಿ ನಡೆದಿರಬಹುದು. ಆಲ್ಸೋ ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅಫ್ಕೋರ್ಸ್ ನ್ಯೂ ಇಯರ್ ಬರ್ತಾ ಇದೆ. ಆ ಒಂದು ಇಯರಲ್ಲಿ ನಿಮಗೆ ನ್ಯೂ ಬಿಗಿನಿಂಗ್ಸ್ ಬರ್ಬೋದು, ಅಥವಾ ನಿಮಗೆ ಈ ಒಂದು ಪರ್ಸನ್ಗೆ ನೀವು ವೆಯ್ಟ್ ಮಾಡ್ತೀನಿ ಅನ್ನೋದಾದರೆ ಇನ್ನೂ 1 ಇಯರ್ ವೆಯ್ಟ್ ಮಾಡಬೇಕಾಗತ್ತೆ ನೀವು. ಆ್ಯಂಡ್ ಈ ಒಂದು ರೀಡಿಂಗ್ ಒಂದು ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅವ್ರು ಮಾತ್ರನೇ ತೊಗೊಳ್ಳಿ. ನಿಮಗೆ ರೆಸೊನೇಟ್ ಆಗಿಲ್ಲ ಅಂದ್ರೂ ಸಹ ಇಲ್ಲಿ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ, ಆ್ಯಂಡ್ ಅದಕ್ಕೆ ಬೇರೆ ಕಮೆಂಟನ್ನು ನೀವು ಮಾಡಬೇಡಿ. ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಈ ಪರ್ಸನ್ ನಿಮಗೆ ಲಾಯಲ್ ಆಗಿದ್ದಾರೆ, ಆ್ಯಂಡ್ ತುಂಬ ಅಗ್ರೆಷನ್ ಇರ್ಬೋದು ಇವ್ರಿಗೆ, ಆ್ಯಂಡ್ ತುಂಬ ರೂಡಾಗಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಾಯಿದ್ರು. ಬಿಫೋರ್ ನೀವು ರಿಲೇಷನ್ಶಿಪ್ನಲ್ಲಿ ಇದ್ದಾಗ ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ. ಆ್ಯಂಡ್ ಏನೇ ಒಂದು ಮಾತು ಹೇಳಿದ್ರೂ ಅವರು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಟ್ ಈ ಪರ್ಸನ್ ಪ್ರೀತಿ ಅನ್ನೋ ವಿಚಾರದಲ್ಲಿ ತುಂಬ ಲಾಯಲ್ ಆಗಿ ಇದ್ದರು, ಆ್ಯಂಡ್ ಇವರು ನಿಮ್ಮ ಲೈಫ್ಗೆ ರೈಟ್ ಪರ್ಸನ್ ಅಂತಲೇ ಹೇಳ್ಬೋದು. ಆಲ್ಸೋ ನಿಮಗೆ ಆ ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದಾಗ ನನಗೆ ರಿಸ್ಟ್ರಿಕ್ಷನ್ಸ್ ಅಂತ ನಿಮಗೆ ಅನಿಸ್ತಾ ಇತ್ತು ಅಂತ ರೀಡಿಂಗ್ ಹೇಳ್ತಾ ಇದೆ. ನಿಮಗೆ ಏನು ಡಿಸಿಷನ್ಸ್ ತಗೊಳ್ಳೋಕ್ಕೆ ಅವರು ಬಿಡ್ತಾ ಇರಲಿಲ್ಲ, ಆ್ಯಂಡ್ ತುಂಬ ರಿಸ್ಟ್ರಿಕ್ಷನ್ಸ್ ಇವ್ರ ಕಡೆಯಿಂದ ನಿಮ್ಗೆ ಆಗ್ತಾಯಿತ್ತು. ಅದರಿಂದ ನಿಮಗೆ ತುಂಬ ನೋವಾಗಿರ್ಬೋದು, ತುಂಬ ಹರ್ಟ್ ಆಗಿರ್ಬೋದು ನಿಮಗೆ. ಆಲ್ಸೋ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಅವರು ನಿಮಗೆ ಮೋಸ ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮ ಲೈಫಿಗೆ ಅವರು ವಾಪಸ್ ಬರ್ತಾರೆ. ವಾಪಸ್ ಬಂದು ನಿಮಗೆ ಏನೆಲ್ಲ ಪ್ರೀತಿ ಇಷ್ಟು ದಿನ ನೀವು ವೆಯ್ಟ್ ಮಾಡಿದರೆ ಅದನ್ನೆಲ್ಲ ಅವ್ರ ಕಡೆಯಿಂದ ನೀವು ಪಡ್ಕೊಳ್ತೀರಾ. ಸೊ ತುಂಬ ಪೇಷನ್ಸಿಂದ ನೀವು ಇದ್ರಿ ಇಷ್ಟು ದಿನ. ನಿಮಗೆ ಇವಾಗ ತುಂಬ ಕನ್ಫ್ಯೂಷನ್ ಆಗ್ತಾ ಇರ್ಬೋದು, ನಾನು ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ, ನಾನು ಮಾಡ್ತಾ ಇರೋದೆಲ್ಲ ವರ್ತ್ ಇದೆಯಾ, ಅಥವಾ ತುಂಬ ಜನ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇರ್ಬೋದು, ತುಂಬ ಎಫರ್ಟ್ಸ್ ಹಾಕ್ತಾ ಇರ್ಬೋದು ಈ ಒಂದು ರಿಲೇಷನ್ಶಿಪ್ ಕಡೆಗೆ. ಸೊ ಏನು ಮಾಡಿ ಅಂತ ಅಂದರೆ, ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಆಗಲಿ ಏನೇ ಒಂದು ನೀವು ಮಾಡಿದಾಗ ಅದನ್ನು ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ತುಂಬ ಜನ ಮ್ಯಾನಿಫೆಸ್ಟ್ ಮಾಡಿಬಿಟ್ಟು ಯಾವಾಗಾಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ 100% ಅದು ಡಿಲೇ ಆಗುತ್ತೆ ಅಂತಲೇ ಹೇಳ್ತೀನಿ. ಜಸ್ಟ್ ನೀವು ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡಿ, ಯಾವುದೇ ಒಂದು ರೀಸನಿಗೆ ಮಾಡಿ, ಅದನ್ನು ಮಾಡಾದಮೇಲೆ ನೀವು ಅದನ್ನು ಯಾವಾಗ ನಿಮ್ಮ ಮೈಂಡಿಂದ ಹೊರಗೆ ಹಾಕ್ತೀರಾ ಆಗ ಮಾತ್ರ ನಿಮಗೆ ರಿಸಲ್ಟ್ ಸಿಗುವಂಥದ್ದು. ಬಿಕಾಸ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಮ್ಯಾಜಿಕಲ್ ಆಗಿರುತ್ತೆ, ಒಂದು ಸರ್ಪ್ರೈಸಿಂಗ್ ಆಗಿರುತ್ತೆ. ಸೊ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ನೀವು ಅದನ್ನೇ 24/7 ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಅದು ವರ್ಕ್ ಆಗಿನೂ ನಿಮಗೇನು ಅನಿಸೋದಿಲ್ಲ, ನಿಮಗೆ ಸರ್ಪ್ರೈಸಿಂಗ್ ಅಂತ ಅನಿಸೋದೇ ಇಲ್ಲ ಆವಾಗ. ಸೊ ಯಾವಾಗ ನೀವು ಅದನ್ನೆಲ್ಲ ಹೊರಗೆ ಹಾಕ್ತೀರಾ, ನಿಮ್ಮ ಮೈಂಡಿಂದ ಎಲ್ಲ ಲೆಟ್ ಗೋ ಯಾವಾಗ ಮಾಡ್ತೀರಾ ಆಗ ನಿಮಗೆ ಆ ಒಂದು ಸರ್ಪ್ರೈಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಆವಾಗ ನಿಮಗೆ ತುಂಬ ಖುಷಿ ಆಗುತ್ತೆ. ಸೊ ನಾನು ಬಿಟ್ಬಿಟ್ಟಿದ್ದೆ ಅದ್ರ ಪಾಡಿಗೆ ಅದನ್ನು, ಇವಾಗ ನನಗೆ ಆ ಒಂದು ರಿಸಲ್ಟ್ ಸಿಕ್ಕಿದೆ, ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಆವಾಗ ನೀವು ಫೀಲ್ ಮಾಡ್ತೀರಾ. ಸೊ ಜಸ್ಟ್ ಲೆಟ್ ಗೋ ಮಾಡಿ. ಈ ಪರ್ಸನ್ ತುಂಬ ಲಾಯಲ್ ಆಗಿ ನಿಮಗೆ ಇದ್ದಾರೆ, ನಿಮಗೆ ಯಾವುದೇ ಚೀಟ್ ಇವರು ಮಾಡ್ತಾ ಇಲ್ಲ. ನಿಮ್ಮಿಂದ ದೂರ ಇದ್ರೂ ಸಹ ಅವ್ರ ಲೈಫಲ್ಲಿ ಕೆಲವೊಂದು ಸ್ಟ್ರಗಲನ್ನು ಅವ್ರು ನೋಡ್ತಾ ಇರ್ಬೋದು, ಅದ್ರ ಕಡೆಗೆ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ಈ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡಬಹುದು. ಸೊ ಈ ಒಂದು ಕ್ರಿಸ್ಟಲ್ ಯಾರೆಲ್ಲ ಚೂಸ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ್ಯಂಡ್ ಫಾರ್ ರೆಮಿಡೀಸ್ ಆ್ಯಂಡ್ ರಿಚುವಲ್ಸ್ ಏನೇ ಒಂದು ಅಪ್ಡೇಟ್ ಆಗಿರಲಿ ನನ್ನ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ. ಆ ಒಂದು ವಾಟ್ಸಪ್ ಚಾನಲ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಬಹುದು.
ಯೂಟ್ಯೂಬ್ಗಿಂತ ಮುಂಚೆ ಅಲ್ಲಿ ನಿಮಗೆ ಒಂದು ಅಪ್ಡೇಟ್ ಸಿಗುವಂಥದ್ದು. ಥ್ಯಾಂಕ್ ಯು. ಈಗ ಈ ಒಂದು ಮೂನ್ ಸ್ಟೋನ್ ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮಗಾಗಿ ನೋಡೋಣ. ಓಕೆ, ಈ ಎಲ್ಲ ಕಾರ್ಡ್ಸ್ ನಿಮಗಾಗಿ ಸಿಕ್ಕಿರೋದು. ಫಸ್ಟ್ ಕಾರ್ಡ್ ನನಗೆ 2 ಆಫ್ ವ್ಯಾಂಡ್ ಸಿಕ್ಕಿದೆ. ದ ಸ್ಟಾರ್ ಕಾರ್ಡ್ ಆ್ಯಂಡ್ 7 ಆಫ್ ಸಾರ್ಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ಓಕೆ. ಓಕೆ, ಇವರು ನಿಮ್ಮ ಲೈಫಲ್ಲಿ ಇದ್ದರೆ ಫುಲ್ಫಿಲ್ಮೆಂಟ್ ಅನ್ನೋದನ್ನು ಇವರು ಫೀಲ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ 2 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಇವ್ರಿಗೆ ನಿಮ್ಮ ಮೇಲೆ ಮುಂಚೆ ಹೇಗೆ ಪ್ರೀತಿ ಇತ್ತು ಈಗಲೂ ಸಹ ಅಷ್ಟೇ ಪ್ರೀತಿ ಇದೆ ಅಂತ ಹೇಳ್ಬೋದು. ನಿಮ್ಮನ್ನು ಇವರು ತುಂಬ ಪ್ರೀತಿ ಮಾಡ್ತಾರೆ. ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ತುಂಬ ಜನ ಇರ್ಬೋದು. ಆ್ಯಂಡ್ ಬ್ರೇಕಪ್ ಅನ್ನೋದಕ್ಕಿಂತ ನೋ ಕಾಂಟ್ಯಾಕ್ಟಲ್ಲಿ ತುಂಬ ಜನ ಇದ್ದಾರೆ. ಅಥವಾ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ನಿಮ್ಮಿಬ್ಬರ ಮಧ್ಯೆ ಆಗ್ತಾ ಇರ್ಬೋದು. ಮಾತಾಡಿಸ್ತಾರೆ ಬಟ್ ಯಾವುದೇ ಕಮಿಟ್ಮೆಂಟ್ ಕೊಡೋದಿಲ್ಲ. ಆ್ಯಂಡ್ ಮುಂಚೆ ಥರ ಪ್ರೀತಿಯಿಂದ ಮಾತಾಡ್ತಾ ಇಲ್ಲ. ಅದೊಂದು ಗಿಲ್ಟಲ್ಲಿ ನೀವು ಇರಬಹುದು, ಅಥವಾ ಆ ಥರ ನೀವು ಫೀಲ್ ಮಾಡ್ತಾ ಇರ್ಬೋದು. ಬಿಕಾಸ್ ಆ ಪರ್ಸನ್ಗೆ ಕರೆಂಟ್ಲಿ ಲೈಫಲ್ಲಿ ಏನೆಲ್ಲ ಒಂದು ಚಾಲೆಂಜಸ್ ಬರ್ತಾಯಿದೆ ಅದನ್ನು ಫೇಸ್ ಮಾಡೋದಕ್ಕೇ ಅವ್ರಿಗೆ ತುಂಬ ಪೇಷನ್ಸ್ ಬೇಕಾಗಿದೆ. ಆ್ಯಂಡ್ ತುಂಬ ಟೈಮ್ ಅಲ್ಲಿಗೆ ಹೋಗ್ತಾ ಇದೆ. ಫ್ಯಾಮಿಲಿ ಪ್ರೆಷರ್ ಇರ್ಬೋದು ಅವರಿಗೆ. 7 ಆಫ್ ಸಾರ್ಡ್ಸ್ ಇರೋದರಿಂದ ನೀವು ಅಂದ್ಕೊಳ್ತಾ ಇದ್ದೀರಾ ಅವರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ನಿಮಗೆ ಮೋಸ ಮಾಡಿ ಹೋಗ್ತಾ ಇದ್ದಾರೆ, ನಿಮ್ಮಿಂದ ಏನನ್ನು ಅವರು ತಗೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಎಲ್ಲ ಏನಿತ್ತು ಅದನ್ನೆಲ್ಲ ಅವರು ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಬಟ್ ಅವ್ರಿಗೆ ಸ್ಟ್ರಾಂಗಾಗಿ ಇದೆ, ನಿಮ್ಮನ್ನು ಮದುವೆ ಆಗಬೇಕು, ನಿಮ್ಮ ಜೊತೆಗೆ ಮ್ಯಾರೇಜ್ ಲೈಫನ್ನು ಲೀಡ್ ಮಾಡಬೇಕು ಅನ್ನೋ ಒಂದು ಯೋಚನೆ ತುಂಬ ಅವರಿಗೆ ಇದೆ. ನೀವು ಯಾವುದೇ ಯೋಚನೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಬಿಕಾಸ್ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದಷ್ಟು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇನ್ನೂ ಜಗಳ, ಮೋಸ ಅಂತ ನಿಮಗೆ ಫೀಲ್ ಆಗುತ್ತೆ. ಆ್ಯಂಡ್ ಇನ್ನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಪೀಕಿಗೆ ಹೋಗ್ಬೋದು. ಸೊ ಆ ಥರ ಮಾಡಬೇಡಿ. ಸಮ್ ಟೈಮ್ನ ಅವ್ರಿಗೆ ಕೊಡಿ. ಅವ್ರಿಗೆ ಸ್ವಲ್ಪ ಅವ್ರ ಪಾಡಿಗೆ ಅವ್ರಿಗೆ ಇರೋಕ್ಕೆ ಬಿಡಿ. ಅವ್ರ ಸ್ಪೇಸನ್ನು ಅವ್ರೇನಾದರೂ ಬೇಕು ಅಂತ ಫೀಲ್ ಮಾಡ್ತಾಯಿದ್ರೆ ಆಗ ಬಿಟ್ಬಿಡಿ. ಎಸ್ಪೆಷಲಿ ಹುಡುಗಿಯರು ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ, ನಿಮ್ಮ ಪಾರ್ಟ್ನರ್ ಹುಡುಗ ಆಗಿದ್ದರೆ ಅವರಿಗೆ ಅವರ ಲೈಫಲ್ಲಿ ಏನು ಮಾಡ್ಬೇಕು ಅಂದ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ಲಾರಿಟಿ ತೊಗೊಂಡು ಅವ್ರನ್ನ ಅವ್ರ ಪಾಡಿಗೆ ಸ್ವಲ್ಪ ಟೈಮ್ ಬಿಡಿ ಅವರಿಗೆ. ಬಿಕಾಸ್ ಅವ್ರ ಲೈಫಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಕರೆಂಟ್ಲಿ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಂಥ ಸೋಲ್ ಅವರಿಗೆ ಬೇಕಾಗಿದೆ. ಸೊ ನೀವು ಪದೇ ಪದೇ ಅವ್ರ ಹತ್ರ ಜಗಳ ಮಾಡೋದು ಈ ಥರ ಮಾಡಬೇಡಿ. 3 ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವರು ನಿಮಗೆ ಗೆಟ್ ಟುಗೆದರ್ ಅನ್ನೋದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮೀಟ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಅವರು ಸಹ ಇದ್ದಾರೆ. 10 ಆಫ್ ಕಪ್ಸ್ ಇರೋದ್ರಿಂದ ಅವ್ರಿಗೆ ತುಂಬ ಆಸೆ ಇದೆ ನಿಮ್ಮ ಜೊತೆಗೆ ಮ್ಯಾರೇಜ್ ಲೈಫನ್ನು ನೋಡಬೇಕು. ಆ್ಯಂಡ್ ತುಂಬ ಜನ ಮನೆ ಬಗ್ಗೆ ಪ್ಲ್ಯಾನಿಂಗ್ಸ್ ಇಟ್ಕೊಂಡಿರ್ಬೋದು. ಸೊ ಅದೇ ಥರ ಇದ್ದೀರಾ. ಆ್ಯಂಡ್ ಔಟ್ ಆಫ್ ಕಂಟ್ರಿ ಅಥವಾ ಔಟ್ ಆಫ್ ಸ್ಟೇಟ್ ಎಲ್ಲ ನೀವು ಟ್ರಾವೆಲ್ ಮಾಡಬೇಕು ಅಂತ ನಿಮಗೆ ತುಂಬ ಆಸೆಗಳಿರ್ಬೋದು. ನೀವು ತುಂಬ ನೇಚರ್ ಲವರ್ ಆಗಿರ್ಬೋದು. ನಿಮಗೆ ಎಲ್ಲಿ ನೀರಿರುತ್ತೆ ಅದನ್ನು ನೀವು ತುಂಬ ಇಷ್ಟಪಡ್ತೀರಾ. ನಿಮಗೆ ಸಮುದ್ರ ಅಥವಾ ಯಾವುದೇ ಒಂದು ನೀರಿರುವಂಥ ಪ್ಲೇಸು, ಮೌಂಟೇನ್ಸ್ ಇರುವಂಥ ಪ್ಲೇಸು ನಿಮಗೆ ತುಂಬ ಇಷ್ಟ ಆಗ್ಬೋದು. ಆ್ಯಂಡ್ ನಿಮಗೆ ಒಂದು ತುಂಬ ಜನಕ್ಕೆ ಇಲ್ಲಿ ಅಗ್ರಿಕಲ್ಚರಲ್ಲಿ ಡ್ರೀಮ್ ಇದೆ ಅಂತ ಹೇಳ್ಬೋದು. ಸೊ ಅಲ್ಲಿ
ನಿಮ್ಮಷ್ಟಕ್ಕೆ ನೀವೇ ಒಂದು ಜೀವನನ ನಡೆಸಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಸೊ ಅದೆಲ್ಲವೂ ಸಹ ಈ ಪರ್ಸನ್ ಜೊತೆಗೆ ಈಡೇರುತ್ತೆ. ಸ್ವಲ್ಪ ಪೇಷನ್ಸಿಂದ ನೀವು ಇರಬೇಕಾಗುತ್ತೆ ಆ್ಯಂಡ್ ದುಡುಕಿ ಯಾವ ನಿರ್ಧಾರಕ್ಕೂ ನೀವು ಬರಬಾರ್ದು. ಸೊ ಈ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬಂದೇ ಬರ್ತಾರೆ. ನೀವು ಮುಂಚೆ ಹೇಗಿದ್ರಿ ಅದೇ ಥರ ಮತ್ತೆ ಲೈಫನ್ನು ಲೀಡ್ ಮಾಡ್ತೀರಾ. ಸೊ ಇದೊಂದು ಲೈಫ್ ಸೆಟಲ್ ಆಗುವಂಥ ಸ್ಟೇಜ್ ನಿಮ್ಮದಾಗಿರ್ಬೋದು. ಸೊ ಅದ್ರ ಕಡೆ ಸ್ವಲ್ಪ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ವಿತಿನ್ 10 ಮಂತ್ಸ್ ನಿಮ್ಮ ಮ್ಯಾರೇಜ್ ಆಗ್ಬೋದು, ಅಥವಾ ನಿಮಗೆ ಅವ್ರ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಅನ್ನೋದು ಸಿಗಬಹುದು. ಆ್ಯಂಡ್ ಫ್ಯಾಮಿಲಿ ಕಡೆಯಿಂದನೂ ನಿಮಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಬರೋದಿಲ್ಲ. ಇವಾಗ ಇದ್ದರೂ ಸಹ ಅದೆಲ್ಲ ಮುಂದೆ ಸಾರ್ಟ್ ಔಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಮೂನ್ ಸ್ಟೋನ್ ಎಲ್ಲ ಚೂಸ್ ಮಾಡಿದ್ರಿ. ಪರ್ಸ್ನಲ್ ಕನ್ಸಲ್ಟೇಷನ್ ನಿಮಗಾಗಿ ನೀವು ತಿಳ್ಕೊಳ್ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ನೀವು ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಬಹುದು ಆ್ಯಂಡ್ ಪರ್ಸ್ನಲ್ ರೀಡಿಂಗನ್ನು ನೀವು ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ಏನಾದರೂ ನಿಮಗೆ ರೆಮಿಡೀಸ್ ಹಾಗೂ ರಿಚುವಲ್ಸ್ ನಿಮಗೆ ಬೇಕಾಗಿರುತ್ತೆ ಒಂದು ಸ್ಪೆಷಲ್ ಡೇಸ್ ಆ ಟೈಮಲ್ಲಿ ಅಂತ ಇದ್ದಾಗ ನಾನು ಅದನ್ನೆಲ್ಲ ನನ್ನ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಸೊ ಯೂಟ್ಯೂಬಲ್ಲಿ ಎಲ್ಲ ಅಪ್ಡೇಟ್ಸನ್ನು ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಅಲ್ಲಿ ತುಂಬ ಅಪ್ಡೇಟ್ಸನ್ನು ಕೊಟ್ಟಿದ್ದೀನಿ ಆ್ಯಂಡ್ ಕೊಡ್ತಾ ಇದ್ದೀನಿ. ನೀವು ಆ ಒಂದು ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಬಹುದು. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಈ ಒಂದು ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಉಳ್ಕೋತಾರಾ ಅಥವಾ ಕಂಪ್ಲೀಟಾಗಿ ನಿಮ್ಮನ್ನು ಬಿಟ್ಟು ಅವ್ರು ಹೋಗ್ತಾರಾ, ನಿಮ್ಮಿಂದ ಕಂಪ್ಲೀಟ್ ನಿಮ್ಮ ಲೈಫಿಂದನೇ ಅವರು ದೂರ ಆಗ್ತಾರಾ, ಅಥವಾ ನಿಮ್ಮನ್ನು ಅರ್ಥ ಮಾಡಿಕೊಂಡು ಫ್ಯೂಚರಲ್ಲಿ ಆದರೂ ನಿಮ್ಮ ಜೊತೆಗೆ ಒಂದಾಗ್ತಾರಾ. ಸೊ ಈ ಥರ ಇವತ್ತು ನೋಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ನಿಮಗೆ ಬೇಕಾಗಿದ್ದರೆ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಬಗ್ಗೆ ಆಗಿರುತ್ತೆ. ಸ್ಪೆಸಿಫಿಕಲಿ ಅವರು ನಿಮ್ಮ ಲೈಫಲ್ಲಿ ಉಳ್ಕೋತಾರಾ ಅಥವಾ ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾರಾ, ಸದ್ಯಕ್ಕೆ ಅಲ್ಲದೆ ಇದ್ದರೂ ಫ್ಯೂಚರಲ್ಲಿ ಆದರೂ ಅವರು ನಿಮ್ಮ ಲೈಫಿಗೆ ಬರುವಂಥ ಚಾನ್ಸಸ್ ಇರುತ್ತಾ, ನೀವು ವೆಯ್ಟ್ ಮಾಡಬೇಕಾ? ಸೊ ಈ ರೀತಿ ನೋಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಫ್ರೀ ಇರೋದಿಲ್ಲ, ಪೇಯ್ಡ್ ಇರುತ್ತೆ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಆವಾಗ ಮಾತ್ರ ನನಗೆ ಮೆಸೇಜ್ ಮಾಡಿ. ಅದರ್ವೈಸ್ ಸುಮ್ಮನೆ ಮೆಸೇಜ್ ಮಾಡಬೇಡಿ ಆ್ಯಂಡ್ ಸುಮ್ಮನೆ ಏನೇನೋ ಮೆಸೇಜ್ ಮಾಡಬೇಡಿ. ಆಲ್ಸೋ ಯಾರಾದರೂ ಟ್ಯಾರೋ ಕಲಿಬೇಕು, ಮನಿ ರೇಖಿ ಅನ್ನೋ ಒಂದು ವೆಬಿನಾರ್ ನಾನು ಲೆವೆಲ್ 1 ನಿಮಗೆ ಅಟ್ಯೂನ್ಮೆಂಟ್ ಅನ್ನೋದು ಸಿಗುತ್ತೆ. ಅದರಲ್ಲಿ ನೀವು ಹೇಗೆಲ್ಲ ಯಾವ ರೀತಿಯೆಲ್ಲ ದುಡ್ಡನ್ನು ನೀವು ಅಟ್ರಾಕ್ಟ್ ಮಾಡ್ಕೊಳ್ಬಹುದು ಆ್ಯಂಡ್ ಅದಕ್ಕೆ ನೀವು ಯಾವ ಒಂದು ಸಾಧನನ ನೀವು ಮಾಡಬೇಕು ಅದನ್ನು ನೀವು ಅಲ್ಲಿ ಕಲ್ತ್ಕೊಳ್ತೀರಾ. ಮನಿ ರೇಖಿ ಲೆವೆಲ್ 1 ಪ್ರಾಕ್ಟೀಸ್ ಕಲ್ತ್ಕೊತೀರಾ ಆ್ಯಂಡ್ ನಿಮಗೆ ಅದಕ್ಕೆ ದೀಕ್ಷೆ ಅನ್ನೋದು ಸಿಗುತ್ತೆ. ಆ್ಯಂಡ್ ಅದನ್ನು ನೀವು ಕಲಿಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಬರೋ ಸಂಡೇ ನಾನು ಆ ಒಂದು ವೆಬಿನಾರ್ನ ಕಂಡಕ್ಟ್ ಮಾಡ್ತಾಯಿದ್ದೀನಿ, ಅಲ್ಲಿ ನೀವು ಜಾಯ್ನ್ ಆಗಬಹುದು. ಸೊ ಅಲ್ಲಿ ನಿಮಗೆ ದೀಕ್ಷೆ ಸಿಗುವಂಥದ್ದು. ಆ್ಯಂಡ್ ಅದಕ್ಕೆ ಫೀಸ್ ಸಹ ನಾನು ತುಂಬ ಕಡಿಮೆ ಇಟ್ಟಿದ್ದೀನಿ, ಅದರಲ್ಲಿ ಯಾವುದೇ ಡಿಸ್ಕೌಂಟ್ ಅನ್ನೋದು ಇರೋದಿಲ್ಲ. ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ನ ಕಲಿಬೇಕು ಅಂದ್ಕೊಳ್ತಾ ಇರೋರು ಸಹ ಕಲ್ತ್ಕೋಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ 2 ಕ್ರಿಸ್ಟಲ್ ಇದೆ, ಒಂದು ನಿಮಿಷ. ಓಕೆ, ಸೊ ಇದು ಬ್ಲ್ಯಾಕ್ ಅಗೇಟ್ ಆ್ಯಂಡ್ ಇದು ಮೂನ್ ಸ್ಟೋನ್. ಸೊ ಈ ಎರಡರಲ್ಲಿ ನಿಮಗೆ ಯಾವುದು ಕಲ್ಲು, ಯಾವ ಒಂದು ಕ್ರಿಸ್ಟಲ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಅದನ್ನು ಚೂಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಇದನ್ನು ನೋಡ್ತಾ ನೀವು ಮೆಡಿಟೇಟ್ ಮಾಡಿ. ನಿಮಗೆ ಯಾವುದು ನೋಡಬೇಕು ಅಂತ ಅನಿಸುತ್ತೆ ಅದನ್ನು ನೀವು ನೋಡಿ. ಸುಮ್ಮನೆ ಎರಡೂ ನೋಡಿಬಿಡೋದಲ್ಲ, ಯಾವುದು ನಿಮಗೆ ಅಟ್ರ್ಯಾಕ್ಟ್ ಆಗ್ತಾಯಿದೆ, ನಿಮ್ಮ ಇಂಟ್ಯೂಷನ್ ಯಾವುದು ಹೇಳ್ತಾ ಇದೆ ಅದನ್ನು ನೋಡಿ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಕಡೆಗೆ ಸ್ವಲ್ಪ ಫೋಕಸ್ ಮಾಡಿ. ನಿಮಗೆ ಅದಕ್ಕೂ ಪೇಷನ್ಸ್ ಇರೋದಿಲ್ಲ ಕೆಲವೊಬ್ಬರಿಗೆ. ಸೊ ಆದಷ್ಟು ಅದ್ರ ಕಡೆ ಗಮನ ಕೊಡಿ ಅಂತೀನಿ. ಸೊ ಫಸ್ಟ್ ನಾನು ಈ ಒಂದು ಬ್ಲ್ಯಾಕ್ ಅಗೇಟ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮಗೆ ರೀಡಿಂಗ್ ಕೊಡ್ತೀನಿ. ಸೊ ನಾನು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ, ನೋಡಬಹುದು. ಓಕೆ, ಸೊ ನಾನು ಈಗ ಕಾರ್ಡ್ಸನ್ನು ಶಫಲ್ ಮಾಡ್ತೀನಿ.